ಜಂತರ್ ಮಂತರ್ ಸುತ್ತಮುತ್ತ ಇಂಟರ್ನೆಟ್ ಸೇವೆ ಸ್ಥಗಿತ ಆಗಿದೆ. ಜಂತರ್ ಮಂತರ್ ಮೈದಾನದ 1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಂಟರ್ನೆಟ್ ಸೇವೆ ಸ್ಥಗಿತ ಆಗಿದೆ. ನಾವು ನಿನ್ನೆ ಕೂಡ ಗಮನಿಸ್ತಾ ಇದ್ವಿ, ಯಾವಾಗ ಈ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗ್ತಾ ಇದೆ ಅಂತ ಗೊತ್ತಾಯ್ತು, ಆಗ ಇಂಟರ್ನೆಟ್ ಬಂದ್ ಮಾಡಲಾಗಿತ್ತು. ನಿನ್ನೆ ಬೇರೆ ಜಾಗದಲ್ಲಿ. ಇವತ್ತು ಜಂತರ್ ಮಂತರ್ನ ಸುಮಾರು ಸುತ್ತಮುತ್ತ 1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಇಂಟರ್ನೆಟ್ ಸ್ಥಗಿತ ಆಗಿದೆ. ಇವೆಲ್ಲವೂ ಮುನ್ನೆಚ್ಚರಿಕಾ ಕ್ರಮಗಳು ಕೈಗೊಳ್ತಾ ಇರೋದು ಪ್ರತಿಭಟನೆ ಹಿಂಸಾ ಸ್ವರೂಪಕ್ಕೆ ತಿರುಗಬಾರದು ಅಥವಾ ಬೇರೆ ರೀತಿಯ ಘಟನೆಗಳಿಗೆ ಆಸ್ಪದ ಮಾಡಿಕೊಡಬಾರ್ದು ಅನ್ನೋ ಕಾರಣಕ್ಕಾಗಿ ಪರಿಸ್ಥಿತಿ ನಿಭಾಯಿಸೋದಕ್ಕೆ, ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕೆ ಕೈಗೊಳ್ತಾ ಇರುವಂಥ ಕ್ರಮಗಳು ಇದೆಲ್ಲದರ ಹೊರತಾಗಿಯೂ ಕೂಡ ದೆಹಲಿ ಕೊಂಚವೂ ಕೂಡ ಏನೋ ಅಲ್ಲಿ ಪರಿಸ್ಥಿತಿ ಬದಲಾಗಿದೆ, ಭಿನ್ನವಾಗಿದೆ ಅನ್ನೋ ಕಾಣ್ತಾ ಇಲ್ಲ. ವಿದ್ಯಾರ್ಥಿಗಳ ಆಕ್ರೋಶ, ಕಿಚ್ಚು, ಪ್ರತಿಭಟನೆ ಎಲ್ಲವೂ ಹಾಗೆ ಮುಂದುವರಿತಾ ಇದೆ. ಮತ್ತೊಂದು ಕಡೆ ಅದಕ್ಕೆ ಜೋಡಿಸ್ಕೊಂಡು ಹಾಗೆಯೇ ಈ ರಾಜಕೀಯ ಪಕ್ಷಗಳು ತಮ್ಮ ಬೆಂಬಲವನ್ನು ಕೂಡ ಘೋಷಣೆ ಮಾಡಿ ತಾವು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇರೋದು. ವಿದ್ಯಾರ್ಥಿಗಳಿಗೆ ನಮ್ಮ ಬೆಂಬಲ ಇದೆ ಅಂತ, ಅದರಲ್ಲೂ ಪ್ರಮುಖವಾಗಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಸಂಸದರು ಈಗ ಈ ರ್ಯಾಲಿ ಹೊರಟು ಮತ್ತೊಮ್ಮೆ ಅದನ್ನು ಘೋಷಣೆ ಮಾಡಿದ್ದಾರೆ. ಒಂದು ಕಡೆ ವಿದ್ಯಾರ್ಥಿಗಳು, ಪ್ರತಿಭಟನಾ ನಿರತರು ಇದು ರಾಜಕೀಯ ಹೋರಾಟ ಅಲ್ಲ, ಇದರಲ್ಲಿ ರಾಜಕೀಯ ಬೇಡ ಅನ್ನೋದನ್ನು ಹೇಳ್ತಿದ್ದಾರೆ. ಮತ್ತು ಇದು ರಾಜಕೀಯಗೊಳ್ಳಬಾರ್ದು ಕೂಡ. ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ಹೋರಾಟ, ವಿದ್ಯಾರ್ಥಿಗಳ ಹೋರಾಟ ಹಾಗೆ ಉಳ್ಕೊಳ್ಬೇಕು ಅನ್ನೋದೇ ಪ್ರತಿಯೊಬ್ಬರ ಕಳಕಳಿ. ಅದು ಪ್ರತಿಭಟನಾ ನಿರತರಿಗೂ ಕೂಡ ಮನವರಿಕೆ ಆಗಬೇಕು. ಹಾಗಂತ ಯಾವುದೇ ರಾಜಕೀಯ ಪಕ್ಷ ಯಾರು ಕೂಡ ಬೆಂಬಲ ಕೊಡಬಾರ್ದು ಅಂತಲ್ಲ, ಆದರೆ ಅದರ ಸ್ವರೂಪ ಮತ್ತು ದಿಕ್ಕನ್ನು ಬದಲಾಯಿಸುವಂಥ ಪ್ರಯತ್ನಗಳಾದಾಗ ಹೋರಾಟದ ಮುಂಚೂಣಿಯಲ್ಲಿ ಯಾರಿರ್ತಾರೆ, ಅದರ ಹೊಣೆಯನ್ನು ಯಾರು ಹೊತ್ತಿರ್ತಾರೆ, ಜಾಗರೂಕರಾಗಿರಬೇಕಾಗತ್ತೆ.